ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಹಾವೇರಿಯಲ್ಲಿ ಮಳೆ ಬಿರುಗಾಳಿ ಹೊಡೆತಕ್ಕೆ ಅಲೆಮಾರಿ ಕುಟುಂಬ ಕಂಗಾಲಾಗಿದೆ. ಮಂಡ್ಯ, ಕೋಲಾರದಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ. ಬಿರುಗಾಳಿ ಮಳೆಗೆ ಹಾರಿ ಹೋದ 10ಕ್ಕೂ ಹೆಚ್ಚು ಜೋಪಡಿ. ಸೂರಿಲ್ಲದೆ ಬೀದಿಯಲ್ಲೇ ಅಲೆಮಾರಿ ಕುಟುಂಬಗಳ ಪರದಾಟ. ಬಿರುಗಾಳಿ ಮಳೆಯ ಹೊಡೆತಕ್ಕೆ ಈ ಅಲೆಮಾರಿ ಕುಟುಂಬಗಳು ಕಂಗಾಲಾಗಿವೆ. ಹಾವೇರಿಯ ಹೊರವಲಯದ ಇಜಾರಿ ಲಕಮಾಪುರದಲ್ಲಿ 60ಕ್ಕೂ ಅಧಿಕ ಅಲೆಮಾರಿ ಕುಟುಂಬ ವಾಸವಾಗಿದ್ವು. ಆದರೆ ಕಳೆದ ರಾತ್ರಿ ಬಿರುಗಾಳಿ ಸಹಿತ ಮಳೆಗೆ 10 ಜೋಪಡಿ ಛಿದ್ರವಾಗಿವೆ. ಮನೆ ಸಾಮಗ್ರಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದು, ಪುಟ್ಟ ಮಕ್ಕಳ ಜೊತೆ ಇಡೀ ರಾತ್ರಿ ಕುಟುಂಬದವರು ಪರದಾಡಿದ್ರು. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಹಾವೇರಿ ಜಿಲ್ಲೆಯಲ್ಲಿ ವಾಸವಾಗಿರುವಂತಹ 60ಕ್ಕೂ ಅಧಿಕ ಅಲೆಮಾರಿ ಕುಟುಂಬಗಳು ಅಕ್ಷರಶಃ ಬೀದಿಗೆ ಬಂದಿರುವಂಥದ್ದು. ನಿನ್ನೆ ಏನು ಬಿರುಗಾಳಿ ಬಂತು, ಆ ಬಿರುಗಾಳಿಗೆ ಅವರ ಜೋಪಡಿಗಳೇನಿರ್ತವೆ, ಆ ಜೋಪಡಿಗಳೇ ಆ ಬಿರುಗಾಳಿಗೆ ಸಿಕ್ಕು ಹಾರಿ ಹೋಗಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿ ಚೆಲ್ಲಾಪಿಲ್ಲಿ ಆಗಿದೆ ಅಂತ ಹೇಳಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ. ಈ ಅಲೆಮಾರಿಗಳ ಜೋಪಡಿ ಅಂದ್ರೆ ಕೇವಲ ಆ ಬಟ್ಟೆಯನ್ನ ಹೊದಿಸಿ ಆ ಬಿದಿರಿನಿಂದ ಕಟ್ಟಿರ್ತಾರೆ, ಅಲ್ಲೇ ಅವರು ವಾಸವಾಗಿರ್ತಾರೆ. ಆದ್ರೆ ಈ ವಾಸವಾಗಿರುವಂತ ಮನೆ ನಿನ್ನೆ ನೀರು ನುಗ್ಗಿ ಈ ಜೋಪಡಿನೇ ಹಾರಿ ಹೋಗಿದೆ. ಹೀಗಾಗಿ ಅವರ ಬದುಕೆ ಮೂರಾಬಟ್ಟಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಅಲೆಮಾರಿ ಕುಟುಂಬಗಳೇ ಆದ್ರೂ ಇವರೆಲ್ಲ 2 ದಶಕಗಳಿಂದ ಇಲ್ಲೇ ವಾಸವಿದ್ದಾರೆ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಕೂಡ ಇವೆ. ಶಾಂತಿನಗರದಲ್ಲಿ ಅಲೆಮಾರಿ ಕುಟುಂಬಗಳಿಗಾಗಿ G+ ಮನೆ ಕಟ್ಟಿಸುತ್ತಿದ್ದಾರೆ. ಕಾಮಗಾರಿ ವಿಳಂಬವಾಗಿ ನಡೀತಾ ಇರುವುದರಿಂದ ಇವರಿಗೆ ಬೀದಿಯೇ ಗತಿಯಾಗಿದೆ. 4 ಗಂಟೆಗೆ ಬಂದೈತ್ರಿ ಮಳೆ. 4 ಗಂಟೆಗೆ ಬಂದೈತಿ. ಗಾಳಿ ಅಂದ್ರೆ ಬೇಡ, ಹಂಗೆ ಮನೆಗಳು ಹಂಗೆ ಕಿತ್ಕೊಂಡು ಹೋಗ್ತಾವ. ಮನೆಗಳು ಕಿತ್ಕೊಂಡು ಹೋಗ್ತಾವ. ಹುಡ್ರು ಆಡಾಕತ್ತಾರ. ಅಕ್ಕಿ ಚೆಲ್ಲೋದು, ಮತ್ತೆ ಬ್ಯಾಳಿ ಚೆಲ್ಲೋದು, ಎಲ್ಲ ಚೆಲ್ಲೋದು. ಉಪವಾಸ ಮಕ್ಕೊಂಡಿವ್ರಿ ರಾತ್ರೆಲ್ಲ. ಇನ್ನು ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ಕಳೆದ ರಾತ್ರಿ ಧಾರಾಕಾರ ಮಳೆ ಸುರಿತು. ಇದರಿಂದಾಗಿ ಬೂಸಾಲಕುಂಟೆ ಬಳಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿತ್ತು. ರಸ್ತೆ ಕೂಡ ಜಲಾವೃತಗೊಂಡು ಜನ ಪರದಾಡಿದ್ರು. ಮಳೆಯಿಂದಾಗಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಬಸ್ ಸ್ಟ್ಯಾಂಡ್ ಜಲಾವೃತಗೊಂಡಿದ್ದು ಅಧ್ವಾನ ಎದ್ದಿದೆ. ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟ ಉಪಲೋಕಾಯುಕ್ತ ಬಿ ವೀರಪ್ಪ ಕೆಎಸ್ಆರ್ಟಿಸಿ ನಿಗಮದ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ನೀವು ಮ್ಯಾನೇಜರ್ ಅಲ್ಲ, ಡ್ಯಾಮೇಜರ್ ಅಂತ ಜಾಡಿಸಿದ್ರು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುತ್ತಿದ್ದು 10 ಅವಾಂತರ ಸೃಷ್ಟಿಯಾಗಿವೆ. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.